खाना चाहिए मर्री ಆ ಮರಿನೇ ಸಾಯ್ತೈತೆ ಸರ್ ಇನ್ನೂ ಸ್ವಲ್ಪ ಇವೇ ಅವ್ರು ಸಾಯಿಸಿರೋದು ಯಾರೂ ಸಾಯಿಸಲ್ಲ. ಅದೇ ಅದೇ ಇವು ಬೇರೆ ತಾಯಿ ಹಾಲು ಕೊಡೋಕೆ ಹೋಗ್ತಾಳ ಅದು ಕಾಲಿಂದ ಓದ್ಬಿಡುತ್ತೆ ಅದೇ ಸುತ್ತೋಗ್ಬಿಡುತ್ತೆ ಹಂಗೆ ಈಗ ಅನ್ನೋದು ಮಾಲೆ ಮತ್ತೆ ಸರಿಕಾಲ ಅಂದ್ರೆ ಮರಿ ಹಿಂಗೆ ಸ್ವಲ್ಪ ಏನಾರ ಮಾಡಿ ಈಗ ಇಲ್ಲಿ ಇವು ನಾನು ತಿಂಗಳ ಇಷ್ಟು ಹಣ ಅಂತೇಳಿ ಪಡೆದುಬಿಟ್ಟು ಅವನ್ನ ಸಾಕಕ್ಕೆ ಇಟ್ಕೊಂಡಿರೋಂಥ ಕತ್ತೆಗಳು ಆ ರೈತರಿಗೆ ಒಪ್ಸೋಂಥದ್ದನ್ನು ಪರಿವ್ಯವಸ್ಥೆ ನನಗೆ ಮಾಡಿಕೊಡ್ಬೇಕಂತೇಳಿ ಡಿ ಸಿ ಅವ್ರ ಹತ್ರ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಯಾಕಪ್ಪ ಅಂತಂದ್ರೆ ಕೇಸ್ ಆದಾಗಲಿಂದ ಇಲ್ಲಿಗೆ 10-11 ದಿವಸ ಆಯಿತು. ಅವು ಹೊರಗಡೆ ಹೋಗ್ತಾನೆ ಎಲ್ಲ ಅಲ್ಲೇ ಉಚ್ಚಿ ಅಲ್ಲೇ ಲೊದ್ದಿ ಬಿದ್ದು ಕಾಲಾಗ ಹುಳ ಬೀಳ್ತದವ. ಅವಕ್ಕೆ ಒಂದಕ್ಕೊಂದು ಆಕ್ರೋಶ ಬಂದುಬಿಡುತ್ತೆ. ಯಾರಾದ್ರೂ ಮೇವು ಹಾಕಕ್ಕೆ ಹೋದ್ರೆ ನಮ್ಮ ಮನುಷ್ಯರಿಗೆ 2-3 ಕಚ್ಚಿ ಗಾಯ ಮಾಡೈತಿ. ಹಂಗಾಗಿಬಿಟ್ಟು ಅವು ಹೊರಗಡೆ ಬಿಡೋಂಥ ವ್ಯವಸ್ಥೆನಾದ್ರೂ ಮಾಡಿಕೊಡ್ಬೇಕು. ಅವು ಬಿಟ್ಟಂಥ ರೈತರು ಅವ್ರಿಗೆ ಒಪ್ಸೋಂಥದ್ದನ್ನು ನನಗೆ ದಯಮಾಡಿ ಮಾಡಿಕೊಡ್ಬೇಕಂತ ಮತ್ತೊಂದು ಸರಿ ಕೇಳ್ತೀನಿ. ಅವರು ಈಗ ಡೆಪಾಸಿಟ್ ಮಾಡಿಬಿಟ್ಟು ಸಾಕಕ್ಕೆ ಜಾಗ ಇಲ್ದಂತಾರು ರೈತರು ಅನುಕೂಲ ಇಲ್ದಂತಾರ ನನ್ನ ಹತ್ರ ತಿಂಗಳ ಹಣ ಕೊಡ್ತೀವಪ್ಪ ನೀನೇ ಸಾಕು ಅಂತೇಳಿ ಮೇಯಿಸ್ಲಿಕ್ಕೆ ಬಿಟ್ರಂತ ರೈತರು. ಯಾವ ಕಂಪ್ನಿ ಕಡೆಯಿಂದ ತಂದುಬಿಟ್ರೆ ಅವ್ನು ಜೆನ್ನಿ ಮಿಲ್ಕ್ ಕಂಪ್ನಿ. ಎಷ್ಟು ಜನ ಬಿಟ್ರೆ ಇಲ್ಲಿವರೆಗೂ? ಈಗ ನನ್ನ ಹತ್ರ 10 ಜನದ್ದು ಇದ್ದಾವೆ. खाना चाहिए मर्री ಆ ಮರಿನೇ ಸಾಯ್ತೈತೆ ಸರ್ ಇನ್ನೂ ಸ್ವಲ್ಪ ಇವೇ ಅವ್ರು ಸಾಯಿಸಿರೋದು ಯಾರೂ ಸಾಯಿಸಲ್ಲ. ಅದೇ ಅದೇ ಇವು ಬೇರೆ ತಾಯಿ ಹಾಲು ಕೊಡೋಕೆ ಹೋಗ್ತಾಳ ಅದು ಕಾಲಿಂದ ಓದ್ಬಿಡುತ್ತೆ ಅದೇ ಸುತ್ತೋಗ್ಬಿಡುತ್ತೆ ಹಂಗೆ. ಡಿ ಸಿ ಅವರು ಕಾನೂನು ಕ್ರಮವಾಗಿ ಅದು ಕಂಪ್ನಿನ ಮುಚ್ಚಿದ್ರು. ಆದರೆ ಇದರಲ್ಲಿ ತಂದೆ ತಾಯಿ ಜಗಳದಲ್ಲಿ ಕೂಸು ಬಡವಾಯಿತು ಅನ್ನೋ ಹಾಗೆ ಇಲ್ಲಿ ಕತ್ತೆಗಳು ಸಾಯ್ತಿದ್ದಾವೆ. ಅದಕ್ಕೆ ಪರ್ಯಾಯವಾಗಿ ಏನಾದರೂ ವ್ಯವಸ್ಥೆ ಕತ್ತೆಗಳು ಮರಿಗಳೆಲ್ಲ ಸಾಯ್ತಿದ್ದಾವೆ. ಇಲ್ಲಿ ಸರಿ ಎಲ್ಲ ಒಂದು ಶೆಡ್ನಲ್ಲಿ 20 ಕತ್ತೆ ಬಿಡೋ ಜಾಗದಲ್ಲಿ 50 ಕತ್ತೆ 100 ಕತ್ತೆ ಬಿಟ್ಟಿದ್ದಾರೆ. ಸರಿಯಾದ ಮೇವು ವಿತರಣೆ ಆಗ್ತಾಯಿಲ್ಲ. ದಯಮಾಡಿ ಡಿ ಸಿ ಅವರಲ್ಲಿ ಕೇಳ್ಕೊಳ್ಳೋದು ಏನಂದರೆ ಪರ್ಯಾಯ ವ್ಯವಸ್ಥೆ ಏನಾದರೂ ಮಾಡಿರಿ. ಇಲ್ಲೆಲ್ಲ ಓಪನ್ ಪ್ಲೇಸ್ ಇದೆ, ಇಲ್ಲೆಲ್ಲ ಮೇಯಕ್ಕೆ ಅಟ್ಲೀಸ್ಟ್ ಮೇಯಕ್ಕೆ ಬಿಡೋಕ್ಕೆ ಒಂದು ಮಾತು ನಿಮ್ಮ ಕಡೆಯಿಂದ ತಿಳಿಸ್ರಿ ಅಂತೇಳಿ ನಾನು ನಿಮ್ಮ ಮನವಿ ಮಾಡ್ಕೊತೀನಿ ನಿಮ್ಮಲ್ಲಿ. ಈಗ ಅನ್ನೋದು ಮಾಲೆ ಮತ್ತೆ ಸರಿಕಾಲ ಅಂದ್ರೆ ಮರಿ ಹಿಂಗೆ ಸ್ವಲ್ಪ ಏನಾರ ಮಾಡಿ ಈಗ ಇಲ್ಲಿ